ನಮಸ್ತೆ. ನಾನು ಸವಿವಾಣಿ ಚಾನಲಿಂದ ವಾಣಿ. ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಫೇಮಸ್ ಸ್ವೀಟ್ ಅಂಗಡಿಗಳ ಸಿಗುತ್ತಲ್ಲ ಆ ಥರ ರವೆ ಉಂಡೆ ಮಾಡಿದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ರವೆ ಉಂಡೆಗೆ ನಾನು 2 ಲೋಟ ಚಿರೋಟಿ ರವೆ ತಗೊಂಡಿದ್ದೀನಿ. ತುಂಬ ಸಣ್ಣಗಿರುತ್ತಲ್ಲ ಆ ಥರ ರವೆ. ಸಕ್ಕರೆ 1 ಲೋಟ ತಗೊಂಡಿದ್ದೀನಿ. 100 ml ಅಷ್ಟು ಹಾಲು ತಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಚೂರು ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ, ತುಪ್ಪ 100 ಗ್ರಾಮ್, ಏಲಕ್ಕಿ ಒಂದು 4-5. ನಾನು ಏಲಕ್ಕಿನ ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಏಲಕ್ಕಿ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಪುಡಿ ಆಗುತ್ತೆ. ನೋಡಿ, ಏಲಕ್ಕಿ ಈ ಥರ ಪೂರ್ತಿ ನುಣ್ಣಗೆ ಆಗಿದೆ. ಸಕ್ಕರೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಸಣ್ಣ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ನೋಡಿ ಎಷ್ಟು ಮರಳಾಗಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಈ ಥರ ತುಪ್ಪನ ಮನೆಯಲ್ಲೇ ಮಾಡ್ತೀನಿ. ಅದರ ರೆಸಿಪಿನ ರೆಫರ್ ಮಾಡ್ಬೋದು. ನಾನು ಮೊದಲು ದ್ರಾಕ್ಷಿನ ಕರೆದಿಟ್ಕೊಳ್ತಾ ಇದ್ದೀನಿ. ತುಂಬ ಕೆಂಪಗಾಗಬಾರ್ದು, ಸ್ವಲ್ಪ ದಪ್ಪ ಆದರೆ ಸಾಕು. ಆಮೇಲೆ ಚೂರು ಮಾಡಿಟ್ಕೊಂಡಿರೋ ಅಂಥ ಗೋಡಂಬಿನ ಕರೆದಿಟ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡ್ಕೋಬೇಕು. ಒಟ್ಟಿಗೆ ಫ್ರೈ ಮಾಡಿದ್ರೆ ಒಂದು ಬೇಗ ಫ್ರೈ ಆಗುತ್ತೆ, ಒಂದು ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ. ಗೋಡಂಬಿನೂ ಅಷ್ಟೇ ತುಂಬ ಕೆಂಪಗಾಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದೇ ತುಪ್ಪಕ್ಕೆ ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಸ್ಟವ್ನ ಪೂರ್ತಿ ಸಣ್ಣೂರಿನಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಸ್ಟವ್ನ ದೊಡ್ಡೂರಿನಲ್ಲಿ ಇಟ್ಕೋಬಾರ್ದು. ರವೆ ಸ್ವಲ್ಪ ಕೆಂಪಗಾಗಿ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರಿಬೇಕು. ರವೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗೆ ಹಾಲನ್ನ ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರವೆ ಕೆಂಪಗಾಗಿ ಹುರಿಯೋವಷ್ಟೊತ್ತಿಗೆ ಹಾಲು ಕಾದಿರುತ್ತೆ. ರವೆ ಕೆಂಪಗಾಗ್ತಾ ಇದ್ದ ಹಾಗೇನೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಸೇರಿಸ್ತಾ ಇದ್ದೀನಿ. ರವೆ ಇವಾಗ ಗಮ್ ಅಂತ ತುಪ್ಪದಲ್ಲಿ ಹುರಿದಿರೋಂಥ ಸ್ಮೆಲ್ ಬರ್ತಾ ಇದೆ. ಹುರಿದಿರೋ ಅಂತ ರವೆನ ಬೇರೆ ಬೇಸನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ರವೆಗೆ ಪುಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಮತ್ತು ರವೆನ ಚೆನ್ನಾಗಿ ಬೆರೆಸ್ಕೋಬೇಕು. ಮಿಕ್ಸಿಯಲ್ಲಿ ಪುಡಿ ಮಾಡಿರೋದಕ್ಕೆ ಸಕ್ಕರೆ ಸ್ವಲ್ಪ ಗೆಡ್ಡೆ ತರ ಇರುತ್ತೆ, ಎಲ್ಲ ಹೋಗೋ ತರ ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಸಕ್ಕರೆ ಮಿಕ್ಸ್ಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಸೇರಿಸಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಕಾಯಿಸಿಟ್ಕೊಂಡಿರೋ ಹಾಲನ್ನ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಕೆನೆ ಇರಬಾರ್ದು. ಹಾಲು ಸ್ವಲ್ಪ ಬೆಚ್ಚಗಿರೋ ತರ ತಗೊಳ್ತಾ ಇದ್ದೀನಿ. ಹಾಲು ತುಂಬಾ ಬಿಸಿ ಇದ್ರೆ ರವೆ ಎಲ್ಲ ತುಂಬಾ ಮೆತ್ತಗಾಗ್ಬಿಡುತ್ತೆ, ಮತ್ತೆ ಉಂಡೆ ಕಟ್ಟಕ್ಕೂ ಕಷ್ಟ ಆಗುತ್ತೆ. ನಾನು ಅರ್ಧ ರವೆ ಮಿಕ್ಸ್ನ ತೆಗೆದಿಟ್ಟು ಅರ್ಧ ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಉಂಡೆ ಕಟ್ಟಕ್ಕೆ ಆಗೋ ತರ ಮಿಕ್ಸ್ ಮಾಡ್ಕೋಬೇಕು. ಹಾಲು ತುಂಬಾನು ಜಾಸ್ತಿ ಹಾಕೋಬಾರ್ದು, ನೀರಾಗಿ ಆಗ್ಬಿಡುತ್ತೆ. ತುಂಬಾ ಕಡಿಮೆ ಆದ್ರೆ ಉಂಡೆ ಕಟ್ಟಕ್ಕೆ ಬರಲ್ಲ. ಉಂಡೆ ಕಟ್ಟಕ್ಕೆ ಆಗೋ ಅಷ್ಟು ಮಾತ್ರ ಹಾಲನ್ನ ಹಾಕೋಬೇಕು. ನೋಡಿ, ಈ ತರ ಇವಾಗ ಕರೆಕ್ಟ್ ಹದದಲ್ಲಿದೆ. ರವೆ ಮಿಕ್ಸ್ ರವೆ ಉಂಡೆ ಮಾಡಕ್ಕೆ ರೆಡಿ ಆಗಿದೆ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರವೆ ಉಂಡೆನ ಕಟ್ಕೋಬಹುದು. ಹಾಲಾಕಿ ಕಟ್ಟಿರೋಂಥ ರವೆ ಉಂಡೆ ಆಚೆ ಇಟ್ಟು ಒಂದ್ 3 ದಿನ ಇಟ್ಕೋಬಹುದು. ಇನ್ನೂ ಜಾಸ್ತಿ ದಿನ ಇಡಬೇಕು ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಕೋಬಹುದು. ಸಕ್ಕರೆ ಪಾಕ ತೆಗೆದು ಮಾಡಿರೋ ರವೆ ಉಂಡೆಗಿಂತ ಈ ತರ ರವೆ ಉಂಡೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಈ ತರ ರವೆ ಉಂಡೆನ ನನ್ನ ಫ್ರೆಂಡ್ ಮನೆಯಲ್ಲಿ ನೋಡಿ ಕಲ್ತ್ಕೊಂಡಿದ್ದು. ಸಕ್ಕರೆ ಪಾಕ ಹಾಕಿ ಮಾಡೋ ಅಂತ ರವೆ ಉಂಡೆನ ಸ್ವಲ್ಪ ದಿನ ಬಿಟ್ಟು ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಲು ಬೆರೆಸಿ ಮಾಡಿರೋ ಅಂತ ರವೆ ಉಂಡೆ ರೆಡಿ ಆಯ್ತು. ನಾನು ಇನ್ನು ಅರ್ಧ ರವೆ ಮಿಕ್ಸ್ನ ತೆಗೆದಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಂಡು ರವೆ ಉಂಡೆ ಕಟ್ತೀನಿ. ನೀರು ಅಷ್ಟೇ ತುಂಬಾ ಬಿಸಿ ಇರಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಸ್ವಲ್ಪನೇ ನೀರು ಹಾಕೊಂಡು ಬೆರೆಸ್ಬೇಕು. ಒಂದೇ ಸಲ ತುಂಬಾ ನೀರು ಹಾಕೋಬಾರ್ದು. ಉಂಡೆ ಕಟ್ಟೋ ಅದಕ್ಕೆ ನೀರು ಹಾಕೋಬೇಕು. ತುಂಬಾ ನೀರು ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ. ಹಾಲು ಹಾಕ್ತಾ ಇರೋದ್ರಿಂದ 1 ವಾರದವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಹಾಲಾಕಿ ಕಟ್ಟಿರೋಂಥ ರವೆ ಉಂಡೆ ತುಂಬಾ ಟೇಸ್ಟ್ ಆಗಿರುತ್ತೆ. ತುಂಬಾ ಫೇಮಸ್ ಸ್ವೀಟ್ ಅಂಗಡಿಗಳೆಲ್ಲ ಈ ತರ ರವೆ ಉಂಡೆನೆ ಸಿಗೋದು, ಆದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನಾನು ಅನ್ಕೊಳ್ತಾ ಇದ್ದೆ ಇವ್ರು ಯಾವ ತರ ರವೆ ಉಂಡೆ ಮಾಡ್ತಾರೆ ಅಂತ, ಆದ್ರೆ ನನ್ನ ಫ್ರೆಂಡ್ ಮನೇಲಿ ನೋಡಿದಾಗ ಗೊತ್ತಾಯ್ತು ಯಾವ ತರ ಮಾಡೋದು ಅಂತ. ನನ್ನ ಫ್ರೆಂಡ್ ಏನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಅನ್ಕೊಳ್ತಾರೆ ನನ್ನ ಹತ್ರ ನೋಡಿ ರವೆ ಉಂಡೆ ಕಲ್ತ್ಕೊಂಡಿದ್ದು ಅಂತ. ನಾನು ಈ ತರ ರವೆ ಉಂಡೆ ಮಾಡಿದಾಗೆಲ್ಲ ಅವರನ್ನ ನೆನಪಿಸ್ಕೊಳ್ತೀನಿ. ಯಾವುದೇ ರೆಸಿಪಿ ಆಗಲಿ ನಾನು ಯಾರ ಹತ್ರ ಕಲ್ತಿರ್ತೀನೋ ಅವರ ನೆನಪು ಇದ್ದೇ ಇರುತ್ತೆ. ನೋಡಿ, ಈ ರವೆ ಉಂಡೆ ಮುರಿದ್ರೂ ಅಷ್ಟೇ ಎಷ್ಟು ಸಾಫ್ಟ್ ಆಗಿರುತ್ತೆ, ಮತ್ತೆ ಪುಡಿನೂ ಆಗಲ್ಲ. ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿದಾಗ ನನಗೆ ಹೇಳಿ ಯಾವ ತರ ಬಂತು ಅಂತ. ನಮಸ್ತೆ.